ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೋಸ್ಕರ ಮತ್ತೊಂದು ವಿಡಿಯೋನ ತಗೊಂಡು ಬಂದಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಲೋ ರಾಜ, ಗಣಪತಿನ ಬೋಲ್ ಚೆನ್ನಾಗಿ ಮಾಡಬೇಕು. ಹೆಂಗೆ ಅಂದ್ರೆ ಈ ಕುಂಬಾರ ಮಾಡಿರ್ತಾರಲ್ಲ ಹಂಗೆ ಮಾಡಬೇಕು. ನಾವು ಒಂದಿಟ್ಟು ನಿಧಾನ ಆದ್ರಾಗ್ಲಿ ಅಲ್ವೇ ಅಲ್ಲ? ಹ್ಞೂ ಕಣು, ಚೆನ್ನಾಕೆ ಮಾಡ್ಬೇಕಪ್ಪ. ಇಲ್ಲ ಅಂದರೆ ಏನಿಲ್ಲ, ಎಲ್ಲ ಆಡಿಕೆ ಅಂತಾರೆ. ಇವ್ರೇನು ಹಿಂಗೆ ಮಾಡ್ಯವ್ರೆ ಅಂತೇಳಿ ಅದಕ್ಕೆ ಬೋಲ್ ಚೆನ್ನಾಗಿ ಮಾಡಬೇಕು, ನಿಧಾನಕ್ಕೆ ಆಗಲಿ. ಆಮೇಲೆ ನೋಡು, ಹೇಳ್ತಿದ್ದೀನಿ ನಾನು ಅದನ್ನು ಮಾಡ್ತೀನಿ ನೀನು ಇದನ್ನು ಮಾಡ್ತೀನಿ ಅನ್ಬೇಡ್ರಿ. ಅಚ್ಚುಕಟ್ಟಾಗಿ ಯಾರನೋ ಒಬ್ರು ಅಚ್ಚುಕಟ್ಟಾಗಿ ಮಾಡ್ಬೇಕಾಗತ್ತೆ. ಏ ಸುಮ್ಕಿರಲ್ಲ, ಬರೇ ಮಾತಾಡೋದೇ ಆಗ್ತೈತಿ. ಬರೇ ಮಾತು ಮುಂದೆ ಬದುಕಿಂದಪ್ಪ ನಿಮ್ದು. ಸುಮ್ಕಿರಿ. ಏನ ನೀವೆಲ್ಲ ದುಡ್ಡು ಇಸ್ಕೊಂಡಿದ್ರಲ್ಲ, ಏನ್ ಮಾಡಿರ ದುಡ್ಡೆಲ್ಲನ? ಅಯ್ಯೋ, ನಾವು ದುಡ್ಡ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಇನ್ನೊಂದು 50 ರೂಪಾಯಿ ಕಮ್ಮಿ 1000 ರೂಪಾಯಿ ಆಗಿತ್ತು. ನಮ್ಮ ಅಪ್ಪಗಳು ಅಲ್ಲೆಲ್ಲ ನಾವು ದುಡ್ಡು ಕಲೆಕ್ಟ್ ಮಾಡೋದು ನೋಡಿ ಸಿಗಾಕೊಂಡ್ವಾ. ಎಲ್ಲ ಗಲಾಟೆ ಮಾಡಿ ಇಸ್ಕೊಂಡು ದೇವ್ರು ಉಂಡಕ್ ಹಾಕ್ತಿ ಅಂತೇಳಿ ಇಸ್ಕೊಂಡ್ರು. ಅದಕ್ಕೆ ನಾವೇ ಮಣ್ಣಿನ ಗಣಪತಿ ಮಾಡೋಣ ಅಂತೇಳಿ ಮಾಡ್ತಾ ಇದೀವಿ ಕಣಪ್ಪ. ಹ್ಞೂ ಕಡ್ಲಾರಂಗ, ನಮ್ಮ ಅಪ್ಪ ಏನೋ ಸೋರಿಯಾಗಿ ಹೋಯ್ತು, ಹಂಗಿಂಗ್ ಒಯ್ಲಿಲ್ಲ. ಇನ್ನೋಡು ಕುಂಡಿ ಮೇಲಿಂದ ಬಾಸುಂಡು ಹಂಗೆ ಇದಾವೆ. ಅಯ್ಯಯ್ಯಪ್ಪನೇ, ನಮ್ಮ ಅಪ್ಪ ಕೊಯ್ಯಗೆ ಉರಿತೈತೆ ಕೈ. ಏನಿಲ್ಲ ಇನ್ನೋಡು ಹಂಗಿಂಗ್ ಉರಿಯಲ್ಲ. ಅಯ್ಯಯ್ಯಪ್ಪನೇ, ಗ್ಯಾಪ್ನಿಸ್ಕೊಂಡ್ರಿ ಈಗಲೂ ಭಯ ಆಗ್ತೈತೆ. ಹಂಗೆ ಒಯ್ಸ್ಕೊಂಡೆ ಬಾತ್ತಾಗಿ. ಏ ರಾಜ, ನಿಮ್ಮ ಅಪ್ಪ ನಿನ್ನ ಒಯ್ಲಿಲ್ವೇ? ಇಲ್ಲ, ಕರೆದು ಮುತ್ತು ಕೊಡ್ತು. ಅದು ಈ ಗಣೇಶರ ಅಪ್ಪೈ ನೋಡಿದ್ದು ಸುಮ್ಮನೆ ಇರ್ಲಾರ್ದ ನಮ್ಮ ಅಪ್ಪೈಗಳಿಗೂ ಹೇಳಿ ಸೋರಿಯಾಗಿ ಏರಿಕ್ಸೈತೆ ಬಾತಾಗಿ. ಇವ್ರ ಅಪ್ಪೈ ಸೋರಿ ಎದ್ದು ಕಂಡ್ಲಾರಂಗ. ಅಯ್ಯೋ, ನಮ್ಮ ಅಪ್ಪನ ಹಂಗೆ ಕಂಡ್ಲ ರಾಜ. ಒಂದೇಟ್ ಕುಂಡಿ ಮ್ಯಾಕ್ ಬಿಡ್ತಪ್ಪ, ಬಳ್ಳು ನುಚ್ಚ ಒಯ್ಕೊಂಡ್ಬಿಟ್ಟೆ. ಅಯ್ಯಪ್ಪನ ಹಂಗಿ ಅಂತ ಏಟ್ ನಾನು ಎಲ್ಲೂ ತಿಂದಿರ್ಲಿಲ್ಲಮ್ಮ. ಮೇಸ್ರು ಹೋಯ್ತಾರೆ, ಆ ಕೋಲಾಗ ಹೋಯ್ದ್ರೆ ಆ ಪಾಟಿ ಏನು ಏಟ್ ತಗ್ಲಿಲ್ಲ. ಹಂಗ್ ಹೋಯ್ತು ನಮ್ಮ ಅಪ್ಪ. ನಾನು ಹುಚ್ಚ ಒಯ್ದಿದ್ ನೋಡಿ ನಮ್ಮ ಅಣ್ಣಯ್ಯ ಆಡ್ಕೊಂಡು ಹೋಗ್ತಾವನೆ. ನಾನು ಸೊರಿಯಾಗಿ ಇವನ್ ಏರಿರ್ತೈತಲ್ಲ, ಅವಾಗ ನಾನು ಆಡ್ಕೊಂಡು ಹೋಗ್ಬೇಕು ಅಂತೇಳಿ ಸುಮ್ಕಾದೆ. ಅಯ್ಯೋ, ನೀನೆಲ್ಲೋ ಆ ಹುಚ್ಚ ಕಂಡಿದ್ದೀನ ನನ್ನ ಮಾನ ಮರ್ಯಾದಿಲ್ದೆ ನಮ್ಮ ಎದುರಿಗೆಲ್ಲ ಹೇಳ್ಕೊಂತೀಯಲ್ಲೋ. ನಿನ್ನ ಸಿಕ್ಕಿದ್ದಾನ ನೀನು. ಸರಿ, ಒಂದಿವ್ಸ ನೀರ್ ಕೊಡು, ಈ ಗಣಪತಿಗೆ ಒಂದಿಟ ಕೈಯ ಅಚ್ಚುಕಟ್ಟಾಗೆ ಮಾಡಿಕ್ಕನ. ಅಯ್ಯ, ಅದ್ರ ನಾಸ್ಕೆ ಏನಲ್ಲ ರಾಜ. ಇನ್ನೇನ್ ಮಾಡ್ತೀಯ? ಒಯ್ದಿತ್ತಲ್ಲ ಅದಕ್ಕೆ ಹೇಳಿನಪ್ಪ. ಬಿಡತೆಗೆ ನೀವೇನು ಆಡ್ಕೆ ಬಿಟ್ರೆ ಅದನ್ನೇ ಇನ್ನು ನಮ್ಮ ಅಪ್ಪ ಒಯ್ತಿತ್ತು. ನಮ್ಮ ಅಮ್ಮ ಬಿಡತ್ತೆ ಅಸಟಿಗೆ ಅಂತ ಹೇಳಿ ಬಂದು ಬಿಡಿಸ್ಕೊಂತು. ಇಲ್ಲ ಅಂದಿದ್ರೆ ಇನ್ನ ಏರಿಕ್ಕದು. ಅಯ್ಯಯ್ಯಪ್ಪನೇ, ನಮ್ಮ ಅಪ್ಪನ ಕೈಯಾಗು ಹಂಗೆ ಏಟಾಗಿ ತಕೊಂಡ್ರಲ್ಲ. ಅದಿನ್ನೆಂತ ಕೈಯೋ ಕತೆನ. ಅಯ್ಯಯ್ಯಪ್ಪನೇ, ಏ ಗಣೇಶ ಹಂಗಾರೆ ಹಿಡ್ಗೆ ಎತ್ತಕೊಂಡ್ರಲ್ಲ, ಇದಕ್ಕೆ ಪೇಂಟ್ ಮಾಡೋದು ಹೆಂಗ್ ಮಾಡೋದ್ರಲ್ಲ? ಏ ರಾಜ, ಪೇಂಟ್ ಗೀಂಟು ಏನು ಬೇಡ. ಮೇಸ್ರು ಹೇಳ್ತಿರ್ಲಿಲ್ವೇ, ಗಣಪತಿಗೆ ಬಣ್ಣ ಹಚ್ಚಿ ನೀರಿಗೆ ಬಿಡೋದಕ್ಕೆ ನೀರೆಲ್ಲ ಗಬ್ಬಾಗ್ತೈತೆ, ಅದರಿಂದ ಕಾಯಿಲೆ ಕಸಲೆ ಬತ್ತೈತೆ ಅಂತ ಹೇಳ್ತಿರ್ಲಿಲ್ವೇ. ಈ ಪೇಂಟ್ ಬೇಡ, ಏನು ಬೇಡ, ಸುಮ್ಕಿರಪ್ಪ. ಸಾಕಿಂಗೆ ತಕೊಂಡೋಗಿ ಬಿಡೋಣ. ನಮ್ದಿನೇ ಸಣ್ಣ ಗಣೇಶ, ಅದಕ್ಕೆ ಪೇಂಟ್ ಬೇಡ, ಏನು ಬೇಡ. ಅದಕ್ಕೆ ನಾವು ಒಂದಿಟ್ಟು ಎಲ್ಲ ಅಲಂಕಾರ ಮಾಡಿದ್ರೆ ಬಲ್ ಚೆನ್ನಾಗಿ ಕಾಣ್ತೈತೆ. ಸುಮ್ಕಿರಿ, ಏನು ಬೇಡ ಪೇಂಟ್ ಗೀಂಟು. ಏ ರಾಜ, ಅವನ್ ಮಾತು ಏನ್ ಕೇಳ್ತೀಯ? ಪೇಂಟ್ ಮಾಡಿದ್ರೆ ಬೋಲ್ ಚೆನ್ನಾಗ್ ಕಾಣೋದು ಕಾಣಲ್ಲ. ಹಂಗೆ ಇದ್ರೆ ಎಲ್ಲೂ ಅಷ್ಟು ಚೆನ್ನಾಗ್ ಕಾಣಿಸಲ್ಲ ಅಂತ ಅನ್ನಿಸ್ತೈತಿ ನನಗೆ. ನಾನು ಸುಮ್ಮನೆ ಒಂದಿಟ ದುಡ್ಡು ಖರ್ಚಾದ್ರಾಗ್ಲಿ ಪೇಂಟ್ ತಂದು ಪೇಂಟ್ ಮಾಡೋದೇ ವಾಸಿ. ಏನು ಬೇಡ, ಸುಮ್ಕಿರ. ಮೇಷ್ರು ಹೇಳಿಲ್ವೇ ನೀರೆಲ್ಲ ಗೊಬ್ಬಾಗ್ತೈತಿ ಅಂತ? ಏನು ಬೇಡ, ಸುಮ್ಕಿರಿ ಸಾಕು, ಇಷ್ಟೇನು. ಅಂದಂಗೆ ರಾಜ, ಇಲಿನ ಮಾಡಿಲ್ವಲ್ಲ? ಇಲಿ ಮಾಡಲ್ಲ. ಇಲಿ ಇಲ್ಲದ ಗಣಪತಿ ಚೆನ್ನಾಗಿ ಕಾಮಲ್ಲ ಕಣಲು. ಅದೇನ ಮೂಷಿಕ ವಾಹನ ಅಂತ ಹೇಳಲ್ವೇ, ಅದು ಇಲಿ ಗಣೇಶನ ವಾಹನ ಅಂತೆ. ಇಲಿ ಮಾಡಿ ಕಪ್ಪು. ಅಯ್ಯೋ, ಹಾಗಳೆಲ್ಲ ನಾನು ಮರ್ತೇ ಬಿಟ್ಟೆ ಕಾಣಲ್ಲ ಹೋಗತ್ತಾಗಿ. ಸರಿ, ಅದಿನ್ಯೋಟತ್ತಾಗ್ತೈತಿ ಹೇಳು ಇಲ್ಲಿ ಮಾಡೋದು. ಈಟೊಂದು ದೊಡ್ಡ ಗಣಪತಿನೇ ಮಾಡಿದೀವಿ ಅಂದ್ರೆ ಇಲ್ಲಿ ಮಾಡೋದು ಇನ್ಯೋಟತ್ತು ಹೇಳಲ್ವೇ? ಏ ರಾಜ, ನಿಮ್ ಮನೆಗ್ ಬೇಕೈತಪ್ಪ ಗಣಪತಿ ಮುಂದ್ ಕೀಲಿ ಇಕ್ಕೆ ಬಂದ್ ಬೆಕ್ಕಿ ತಿಂದಿಗಿದ್ರೆ ಏನು ಮಾಡೋದು? ಈಗ ರಂಗ ಬರೇ ತಮಾಸೆನೆ ನಿಂದು. ಅದ ಹೆಂಗ್ ಮಣ್ಣಿನ ಇಲಿನ ಬೆಕ್ಕ ಹೆಂಗ್ ತಿಂತೈತಿ? ಸುಮ್ನೆ ಹೋದ್ ಮಾತಾಡ್ತೀಯ ಕಣಲ್ಲ, ಸುಮ್ಕಿರ್ಲ ಅಂತ ಸುಮ್ಮನೆ ನಿಂತ್ಕೊಳ್ಳ. ನಿನಗ್ ತಮಾಸೆ. ಹೆಂಗ ನಮ್ಮ ಅಪ್ಪಯ್ಯರ್ ದುಡ್ಡು ಕಿತ್ಕೊಂಡ್ರು ಗಣಪತಿ ಇಕ್ಕಿವಿ. ನಾನಂತೂ ಹೆಂಗಪ್ಪ ಗಣಪತಿ ಇಕ್ಕದು? ನಾವೆಲ್ಲ ಆಸೆಯಿಂದ ದುಡ್ಡು ಕುಡಿಕಿದ್ನ ನಮ್ಮ ಅಪ್ಪಯ್ಯರು ಒಯ್ದು ಕಿತ್ಕೊಂಡ್ರು. ಹೆಂಗಪ್ಪ ಇಕ್ಕದಂತ ಚಿಂತೆ ಆಗಿತ್ತು ಕಣಲ್ಲ ರಾಜ. ಹೆಂಗ
ಹಂಗನ ನಾವು ಗಣಪತಿ ಮಾಡಿ ಇಕ್ಕಿವಿ. ಅವ್ರು ಮಾಡಿದ್ದು ಏನು ಲೆಕ್ಕ ಅಲ್ಲ. ಇವಾಗ ನಾವು ಯಾರ ಮಾಡಿ ತಂದಿಕ್ತೀವಲ್ಲ ಅದೆಲ್ಲ ಲೆಕ್ಕ ರಾಜ. ಹೆಂಗ ನಾವೇ ಕಷ್ಟಪಟ್ಟೆಲ್ಲ ಮಾಡಿರ್ತೀವಲ್ಲ ದೇವ್ರಿಗೆ ಅದೇ ಪ್ರೀತಿ ಆಗೋದಲ್ವೇಲ್ಲ ರಾಜ. ಗಣೇಶ ನಾವೇನನ್ನು ಕೇಳಿದ್ವಿ ಗೊತ್ತೇ, ದುಡ್ಡು ಕಿತ್ಕೊಂಡ್ರಲ್ಲ ಅದಕ್ಕೆ ನಾನು ರಾಜನು ಸುಮ್ಮನೆ ನಮ್ಮ ಗಣೇಶನ್ನೇನ ಒಂದಿಟ ಗಣೇಶನ ರೆಡಿ ಮಾಡೋಣ ಅಂತ ಕೇಳಿದ್ವಿ. ಅದೇ ನಿನ್ನ ಅಲ್ವೇನ್ಲ ರಾಜ? ಹ್ಞೂ ಕಡ್ಲ ಗಣೇಶ, ನಾನು ರಂಗ ಹಂಗೆ ಅನ್ಕೊಂಡಿದ್ದು. ನಮ್ಮ ಅಪ್ಪಯ್ಯರು ಹೋಯ್ತ್ರಲ್ಲ ಅವಾಗ ನಾವು ತಮಾಷೆಗೆ ಹಂಗಂತ ಮಾತಾಡಿವಿ, ಬೈಕಬೇಡ ಸುಮ್ಮನೆ ತಮಾಷೆ ಮಾಡಿದ್ದು. ಐ ಎಷ್ಟು ಚೆನ್ನಾಗಿರೋ ಇಲಿ ಮಾಡಿದ್ದೀರಾ ಎಣ. ಚೆನ್ನಾಗೈತೆ, ನನಗೂ ಚೆನ್ನಾಗಿ ಕಾಮ್ತೈತಪ್ಪ. ಸರಿ ಸರಿ ಗಣೇಶ ರೆಡಿ ಆಯ್ತು ಬಿಡ್ರಿ, ಇನ್ನು ಟೆನ್ಷನ್ ಏನು ತಗೋಬೇಡ್ರಿ. ರಾಜ ಎಷ್ಟು ಚೆನ್ನಾಗಿ ಗಣಪತಿ ಮಾಡಿದ್ಯಾ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ಯಾ ನಿಜವಾಗ್ಲೂ. ನಮ್ದ ಕಣ್ಣಸು ಬೀಳ್ತೈತೆ ಹಂಗೈತೆ ಗಣಪತಿ ಅಲ್ವೇನ್ಲ ಗಣೇಶ? ಸರಿ ಸರಿ ನಡೀರಿ, ಮಧ್ಯಾಹ್ನ ಹೋಗಿ ಉಂಬನ. ಯೋಟೋತ್ತಾಗೈತಿ, ಹಂಗ ಗಣಪತಿ ರೆಡಿ ಆಯ್ತು, ನೆಮ್ಮದಿಯಾಗಿ ಉಂಬನ್ ನಡೀರಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.